ನೋಡಿ, ಆ ಪ್ರತಿಭಟನೆದ ಅವಕಾಶ ಇಲ್ಲ. ಇದು ನೋಡಿ ಸ್ವಲ್ಪ ಅತಿಯಾಗಿದೆ. ನಾವು ಅವ್ರು ಹೇಳಿದ್ದೆಲ್ಲ ಕೇಳಿದ್ದೇವೆ. ಹಿಂದಿನ ಸರ್ಕಾರದಲ್ಲಾದಂಥ ಲೋಪಗಳನ್ನು CAG ರಿಪೋರ್ಟು ಬಂದಿದೆ. ನಾವು ಕಾನೂನಾತ್ಮಕ ಮಾಡಬೇಕಾದ್ರೂ ಕೂಡ ಹೀಗೆ ಬ್ಲ್ಯಾಕ್ ಮೇಲ್ ಮಾಡೋದು ಎಷ್ಟು ಸರಿ? ಆಮೇಲೆ BNSS ಪ್ರಕಾರನೇ ನಾವೇನು ಯಾವುದೋ ಪ್ರತಿಭಟನೆ ಹತ್ತಿಕ್ಕೋ ಪ್ರಯತ್ನ ಮಾಡ್ತಾ ಇಲ್ಲ. ಬಂದು ಪ್ರತಿಭಟನೆ ಮಾಡಲಿ, ಬೇಡ ಅಂತ ಇಲ್ಲ. ಪದೇ ಪದೇ ವಿಷ ಸೇವಿಸ್ತೀವಿ ಅಂತ ಹೇಳೋದು, ವಿಷ ಕುಡಿತೀವಿ ಅಂತ ಹೇಳೋದು 226 ಇದು ಏನು ಬಿ ಇದ್ರ ಪ್ರಕಾರ ಇಟ್ ಈಸ್ ಅ ಕ್ರೈಮ್. ಈಗ ನಾವು ಏನು ಮಾಡಿದ್ದೀವಿ ಅಂತ ನಮ್ಗೆ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದಾರೆ. ಕಾನೂನ ಪರವಾಗಿ, ಸಂವಿಧಾನದ ಪರವಾಗಿ ನಾವು ನಿಂತಿದ್ದೀವಿ ಅಂತ ಇವತ್ತು ಇಷ್ಟು ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದಾರಾ? ಅವ್ರು ನಿಜವಾಗ್ಲೂ ಪ್ರತಿಭಟನೆ ಮಾಡಬೇಕು ಅಂದರೆ BJP ಕಚೇರಿ ಮುಂದೆ ಪ್ರತಿಭಟನೆ ಮಾಡಬೇಕು. ಇವತ್ತು ಅವರ ಒಂದು ಲೋಪದಿಂದ ಪಾಪ ಇವತ್ತು ಅವರಿಗೆಲ್ಲ ತೊಂದರೆ ಆಗಿದೆ. ನಾವು ಅದು ಲೋಪಗಳನ್ನು ಸರಿಪಡಿಸ್ತಾ ಇದ್ದೀವಿ. ಇಲ್ಲದ್ರೆ ಒಂದು ಕೆಲಸ ಮಾಡಿಬಿಡ್ಲಿ, BJP ಅವ್ರು ಯಾವಾಗಲೂ ಮಾತಾಡ್ತಾರಲ್ಲ ಇದ್ರ ಬಗ್ಗೆ, ಯಾವ ಕಾನೂನು ಅಡಿನಲ್ಲಿ ನಾವು ಅವರಿಗೆ ದುಡ್ಡು ಕೊಡ್ಬೋದು ಅದನ್ನು ನಮ್ಗೆ ತಿಳಿಸ್ಲಿ, ಅದು ನಾನು ಮಾಡ್ತೀನಿ. ಹೌದು, ಇಂಥ ಕಾನೂನು ಅಡಿನಲ್ಲಿ, ಇಂಥ ರೂಲ್ ಅಡಿನಲ್ಲಿ, ಇಂಥ ಯೋಜನೆ ಅಡಿನಲ್ಲಿ ನೀವು ಕೊಟ್ಬಿಡಿ, ಇಂಥ ದುಡ್ಡು ಕೊಟ್ಬಿಡಿ, ಪಾವತಿ ಮಾಡಿಬಿಡಿ ಅಂತ ಹೇಳಿದ್ರೆ ಪಾವತಿ ಮಾಡಿಬಿಡ್ತೀನಿ. ಅದೇ ಇದು ಬಿಟ್ಟು ಇದರಲ್ಲಿ ರಾಜಕೀಯ ಮಾಡೋದು ಸರಿಯಲ್ಲ. ಆಮೇಲೆ ಕಾಂಟ್ರಾಕ್ಟರ್ಗಳಿಗೂ ನಾವು ಮನವಿ ಮಾಡ್ಕೊಂಡಿದ್ದೀವಿ. 1 ವರ್ಷದಿಂದ ತನಿಖೆ ನಡೀತಾ ಇದೆ. ಎಷ್ಟು ವರ್ಷ, ಕೋಟ್ಯಾಂತರ ರೂಪಾಯಿ. ಇವರು 430-40 ಕೋಟಿ ರೂಪಾಯಿದು ಆಡಿಟ್ ಅಬ್ಜೆಕ್ಷನ್ ಆಗಿದೆ. ಯಾರ ದುಡ್ಡಿದು? ಕನ್ನಡಿಗರ ದುಡ್ಡು, ತೆರಿಗೆ ದುಡ್ಡು, ನಿಮ್ಮ ದುಡ್ಡು. ಸುಮ್ಮನೆ ಹಾಗೆ ಕೊಟ್ಬಿಡು ಅಂತ ಹೇಳಿದ್ರೆ ಅದಕ್ಕೇನು ಆ ನಿಯಮಗಳಿಗೆ ಏನು ಗೌರವ ಇದೆಯಾ? ಇಲ್ಲ. ಸೊ ಅದರಿಂದ ವಾಟ್ ಎವರ್ ಇಟ್ ಈಸ್ ಟು ಬಿ ಡನ್ ಬೈ ಲಾ ಅಷ್ಟೇ. ಈಗ ಪ್ರತಿಭಟನೆ ಮಾಡಲಿ ಸರ್, ಬೇಡ ಅಂತ ಇಲ್ಲ. ಆದರೆ ಪ್ರತಿಭಟನೆ ಆಹ್ವಾನ ಮೆಸೇಜ್ನಲ್ಲಿ ಏನಿದೆ? ವಿಷ ಬಾಟಲ್ ತೊಗೊಂಡು ಬನ್ನಿ, ಅದು ಮಾಡಿ ಇದು ಮಾಡಿ ಅಂದರೆ ಏನರ್ಥ? ಈಗ ನಮ್ಮಿಂದ ಏನಾದರೂ ಲೋಪ ಆಗಿದೆಯಾ? ಹೌದು, ನಮ್ಮ ಸರ್ಕಾರ ಬಂದ ಮೇಲೆ ಇಂಥ ಲೋಪ ಆಗಿದೆ, CAG ಆಡಿಟ್ ರಿಪೋರ್ಟ್ ತಪ್ಪು, ನೀವು ಸರ್ಕಾರದ ದುಡ್ಡು ಹೆಂಗೆ ಬೇಕಂಗೆ ಕೊಟ್ಬಿಡಿ ಅಂತ ಹೇಳಿಬಿಟ್ರೆ ನೀವು ಹೇಳಿ, ಯಾವ ಕಾನೂನು ಅಡಿನಲ್ಲಿ ಕೊಡ್ಬೋದು ಹೇಳಿ, ಅದು ಕೊಡ್ತೀವಿ ನಾವು. ಮೆಟ್ರೋ ದರ ಏರಿಕೆ ಇದನ್ನು ಸರ್ಕಾರ ಸಮರ್ಥನೆ ಮಾಡ್ತಾರೆ. ನೋಡಿ, ಮೊದಲನೇದಾಗಿ ಮೆಟ್ರೋ ದರ ಏರಿಕೆ ರಾಜ್ಯ ಸರ್ಕಾರದ ಹೊಣೆ ಅಲ್ಲ. ಅದಕ್ಕೆ ಫೇರ್ ಫಿಕ್ಸೇಷನ್ ಕಮಿಟಿ ಅಂತ ಗೌರ್ಮೆಂಟ್ ಆಫ್ ಇಂಡಿಯಾ ಆ್ಯಕ್ಟಲ್ಲಿ ಇದೆ. ಇದಕ್ಕೆ ಏನಿದ್ರು ಕೂಡ ಕೇಂದ್ರ ಸರ್ಕಾರ ಜವಾಬ್ದಾರಿ. ತಮಗೆ ನೆನಪಿದ್ರೆ PC ಮೋಹನ್ ಅವರು ಮತ್ತು ತೇಜಸ್ವಿ ಸೂರ್ಯ ಅವರು ಜನವರಿ ಎಂಡ್ನಲ್ಲಿ ನಾವು ಮೋದಿ ಸರ್ಕಾರಕ್ಕೆ ಮನವಿ ಮಾಡ್ಕೊಂಡಿದ್ದೇವೆ. ಇದು ಏನೋ ಈ ದರ ಏರಿಕೆಯನ್ನು ನಾವು ಮುಂದೆ ಹಾಕಲಿಕ್ಕೆ ನಾವು ಮನವಿ ಮಾಡ್ಕೊಂಡಿದ್ದೆ, ಅದು ಶಿಫಾರಸನ್ನು ಒಪ್ಪಿದ್ದಾರೆ ಅಂದ್ಬಿಟ್ಟು ಧನ್ಯವಾದ ಅಂತ ಹೇಳಿರಲಿಲ್ವೇನ್ರಿ? ಅವಾಗ ತಾತ್ಕಾಲಿಕವಾಗಿ ಮುಂದೆ ಹಾಕಿದ್ದಕ್ಕೆ ಧನ್ಯವಾದ ಅಂತ ಹೇಳಿದ್ರು. ಈಗ ಏರಿಸಲಿಕ್ಕೆ ಅದು ಯಾರ ಜವಾಬ್ದಾರಿ? ಅವಾಗ ಮೋದಿ ಸರ್ಕಾರದ ಹೆಸರು, ಇವಾಗ ನಮ್ಮ ಹೆಸರು. ಅದೇನು ನ್ಯಾಯ? ಮೊನ್ನೆ ಇಲ್ಲಿ ನಾವು BMTC ಮತ್ತು KSRTC ದರ ಹೆಚ್ಚಳ ಮಾಡಿದಾಗ ಎಲ್ಲರಿಗೂ ಗುಲಾಬಿ ಹೂವು ಕೊಟ್ಟು ಕ್ಷಮೆ ಕೇಳಿದ್ರಲ್ಲ, ನಾರಾಯಣ ಸ್ವಾಮಿ ಚೆಲುವಾದಿಯವರು ಮತ್ತು ಅಶೋಕ್ ಅವರು. ನಾನು ಅವ್ರಿಗೆ ಆಗ್ರಹಿಸ್ತಾ ಇದ್ದೀನಿ ತಮ್ಮ ಮುಖಾಂತರ, ದಯವಿಟ್ಟು ಮೆಟ್ರೋ ಸ್ಟೇಷನಿಗೆ ಹೋಗಿ ಮೋದಿಯವ್ರ ಪರವಾಗಿ ತಾವು ಕ್ಷಮೆಯನ್ನು ಕೇಳಿ. ಎಲ್ಲರಿಗೂ ಕೂಡ ಗುಲಾಬಿ ಹೂವು ಕೊಟ್ಬಿಟ್ಟು ನಮ್ಮಿಂದ ತಪ್ಪಾಗಿದೆ ಅಂತ ಕೊಡಿ. ಮೊನ್ನೆ ಮಾಡಿದ್ರಲ್ಲ KSRTCನಲ್ಲಿ ಬಸ್ ನಿಲ್ದಾಣದಲ್ಲಿ ಮಾಡಿದ್ದನ್ನು ಇವಾಗ ಮೆಟ್ರೋ ನಿಲ್ದಾಣದಲ್ಲಿ ಮಾಡಿ ಅಂತ ನಾನು ಆಗ್ರಹಿಸ್ತಾ ಇದ್ದೀನಿ. ಏರಿಕೆ ಆದಾಗ ಹೋರಾಟ ಮಾಡಿದ್ರು, ಆದರೆ ಈಗ ಹೋರಾಟ ಮಾಡ್ತಿಲ್ಲ, ಮನವಿ ಕೊಡ್ತಾರೆ. ಯಾರಿಗೆ ಮನವಿ ಕೊಡ್ತಾರಂತೆ? ಗುಲಾಬಿ ಹೂವು ಬೇಕಾದರೆ ನಾವೇ ಖರೀದಿ ಮಾಡಿ ಕೊಡ್ಸೋಣಂತೆ. ಅವಾಗೇ ಗುಲಾಬಿ ಹೂವು ಮಾಡಿ ಕೊಟ್ಟು ನಾವು ಕ್ಷಮೆ ಯಾಚಿಸ್ತೀವಿ ಸಿದ್ದರಾಮಯ್ಯವ್ರ ಪರವಾಗಿ ಅಂತ ಹೇಳಿದವರು ಇವಾಗ ಮೋದಿ ಪರವಾಗಿ ಯಾಕೆ ಕ್ಷಮೆ ಯಾಚಿಸ್ತಾ ಇಲ್ಲ? ಇವಾಗ ಮನವಿ ಕೊಡ್ತಾರಂತ, ಇವಾಗ ಯಾಕೆ ಪ್ರತಿಭಟನೆ ಮಾಡ್ತಾ ಇಲ್ಲ? ಇಷ್ಟೇನಾ ಇವ್ರ ದಮ್ಮು ತಾಕತ್ತು? ಸಿದ್ದರಾಮಯ್ಯ ಅವ್ರ ಪರವಾಗಿ, DK ಶಿವಕುಮಾರ್ ಅವ್ರ ಪರವಾಗಿ ಗುಲಾಬಿ ಹೂವು, ಮೋದಿಯವ್ರು ಮಾಡಿದಾಗ ಮನವಿ ಪತ್ರ. ಇದೇನು ನ್ಯಾಯ? ಎಲ್ಲೋದ್ರು ಅವ್ರು ಸಂಸದರೆಲ್ಲರೂ. ಸೊ ಅದರಿಂದ ಏನಿದ್ರು ಕರೆಕ್ಟಾಗಿ ಮಾಡಲಿ. ಮಹಾರಾಷ್ಟ್ರದಲ್ಲಿ 15% ದರ ಏರಿಕೆ ಮಾಡಿದ್ರು. ಯಾರು? ಟ್ರಾನ್ಸ್ಪೋರ್ಟ್ ಇದ್ರಲ್ಲಿ ಸೇಮ್ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಫಾರ್ ಬಸ್ಸಸ್ಸಿಗೆ. ಅವಾಗ ಇವ್ರೇನಂದಿಲ್ಲ. ಮಹಾರಾಷ್ಟ್ರದವರು ಶಕ್ತಿ ಮಾಡೆಲನ್ನು ತಿಳ್ಕೊಳ್ಳಿಕ್ಕೆ ಮೊನ್ನೆ ಬಂದಿದ್ರೆ ಇಲ್ಲ, ಆದರೆ ಇದು ಯಶಸ್ವಿಯಾಗಿ ನಡೀತಾ ಇದೆ ಅಂತ ತಾನೇ ಮಾಡ್ತಾ ಇರೋದು. ಸೊ ಇವತ್ತು ಕರ್ನಾಟಕ ಮಾಡೆಲನ್ನು ಫಾಲೋ ಮಾಡ್ತಾ ಇರೋದು ವಿನಃ BJP ಗೌರ್ಮೆಂಟ್ಗಳು ಬೇರೆ ಕಡೆ ಗುಜರಾತ್ ಮಾಡೆಲ್ ಫಾಲೋ ಮಾಡ್ತಾ ಇಲ್ಲ.